ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಇನ್ಸ್ಪೈರ್ ಮಾನಕ್ ಅಪ್ಲಿಕೇಶನ್ನ ಬಳಸಿ ಯಾವ ರೀತಿ ಇನ್ಸ್ಪೈರ್ಡ್ ಮಾನಕ್ ಅವಾರ್ಡ್ಗೆ ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳನ್ನ ನೋಂದಣಿ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಈ ಮುಂಚೆ ನಾವು ಏನು ಮಾಡ್ತಾಯಿದ್ದೀಪ್ಪ ಅಂತಂದರೆ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರೂ ಒಂದು ಮೊಜಿಲ್ಲಾ ಫೈರ್ಫಾಕ್ಸ್ನಂಥ ಯಾವುದೇ ಒಂದು ಬ್ರೌಸರ್ನ ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳನ್ನ ನೋಂದಣಿ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀಪ್ಪ ಅಂದರೆ ಕ್ರೋಮನ್ನು ಅಥವಾ ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಇನ್ಸ್ಪೈರ್ಡ್ ಮಾನಕ್ ಅಂತ ಸರ್ಚ್ ಮಾಡ್ತಾಯಿದ್ದೀವಿ. ಇನ್ಸ್ಪೈರ್ಡ್ ಅವಾರ್ಡ್ ಮಾನಕ್ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಲಿಂಕ್ ಬರ್ತಾಯಿತ್ತು, ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀವಿ. ಕ್ಲಿಕ್ ಮಾಡಿದ ಮೇಲೆ ಏನಾಗ್ತಾಯಿತ್ತು ಅಂದರೆ ನಮ್ಗೆ ಈ ರೀತಿ ಓಪನ್ ಆಗ್ತಾಯಿತ್ತು. ಅಂದರೆ ನ್ಯಾಷನಲ್ ಅಥಾರಿಟಿ, ಸ್ಟೇಟ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಅಥಾರಿಟಿ, ಸ್ಕೂಲ್ ಅಥಾರಿಟಿ ಅಂತ ಓಪನ್ ಆಗ್ತಾಯಿತ್ತು. ನಾವು ಸ್ಕೂಲ್ ಅಥಾರಿಟಿನ ಕ್ಲಿಕ್ ಮಾಡ್ತಿದ್ವಿ. ಕ್ಲಿಕ್ ಮಾಡಿದ ಮೇಲೆ ನಮ್ಮ ಒಂದು ಶಾಲೆಯ ಲಾಗಿನ್ನು ಈ ರೀತಿ ಕಾಣ್ತಾಯಿತ್ತು. ಈಗ ನಾವೇನು ಮಾಡಪ್ಪ ಅಂತಂದ್ರೆ ಇದು ಎಲ್ಲರಿಗೂ ಗೊತ್ತೈತಿ. ಇನ್ನೊಂದು ಇನ್ಸ್ಪೈರ್ಡ್ ಮಾನಕ್ ಆ್ಯಪ್ ಕೂಡ ಇದೆ. ಆ ಆ್ಯಪನ್ನು ಬಳಸ್ಕೊಂಡು ಕೂಡ ನಾವು ವಿದ್ಯಾರ್ಥಿಗಳನ್ನ ಶಾಲೆಯ ವಿದ್ಯಾರ್ಥಿಗಳನ್ನ ನಾವು ನೋಂದಣಿ ಮಾಡ್ಬೋದು. ಇದೆಲ್ಲ ನಮಗೆಲ್ಲ ಗೊತ್ತಿದ್ದಪ್ಪ, ಯಾಕೆ ಹೇಳಕತ್ತೀರಿ ಅಂತ ನೀವು ಅನ್ಕೋಬೋದು. ಗೊತ್ತಿತ್ತು ಅಂತಂದ್ರೆ ನೋ ಪ್ರಾಬ್ಲಮ್. ಯಾರಿಗೆ ಗೊತ್ತಿದೆಯೋ ಏನೂ ಚಿಂತಿಲ್ಲ. ಯಾರಿಗೆ ಸ್ವಲ್ಪ ಈ ಮಾಹಿತಿ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಅವರು ಈ ವಿಡಿಯೋನ ನೋಡಬೇಕಾಗಿ ವಿನಂತಿ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರಪ್ಪ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಈಗ ನಾವೇನಪ್ಪ ಅಂತಂದ್ರೆ ಇಲ್ಲಿ ಗೂಗಲ್ ಪ್ಲೇಸ್ಟೋರನ್ನ ಓಪನ್ ಮಾಡಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಲ್ಲಿ ಇನ್ಸ್ಪೈರ್ಡ್ ಮಾನಕ್ ಅಂತ ಟೈಪ್ ಮಾಡಬೇಕು. ಇನ್ಸ್ಪೈರ್ ಮಾನಕ್ ಆ್ಯಪ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಆ್ಯಪ್ ಕಾಣಿಸುತ್ತೆ. ನಾನು ಈಗಾಗಲೇ ಡೌನ್ಲೋಡ್ ಮಾಡಿಕೊಂಡಿರೋದ್ರಿಂದ ನನಗೆ ಇಲ್ಲಿ ಓಪನ್ ಅಂತ ಕಾಣಿಸ್ತಾ ಐತಿ. ನೀವೇನಾದರೂ ಫಸ್ಟ್ ಟೈಮ್ ಇದನ್ನು ಡೌನ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಈ ಇನ್ಸ್ಪೈರ್ಡ್ ಮಾನಕ್ ಆ್ಯಪ್ನ ಮುಂದ್ಗಡೆ ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಮಂದಿಗೆ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣ ಇದು ಫಸ್ಟಿಗೆ ಕೆಲವೊಂದು ಪರ್ಮಿಷನ್ಗಳನ್ನ ಕೇಳುತ್ತೆ. ಎಲ್ಲ ಪರ್ಮಿಷನ್ಗಳನ್ನ ನೀವು ಅಲೋ ಅಂತ ಮಾಡಬೇಕು. ನಂತರ ನಿಮ್ಗೆ ಇಲ್ಲಿ 3 ಟ್ಯಾಬ್ಗಳು ಕಾಣಿಸ್ತಾ ನೋಡಿರಿ. ಲಾಗಿನ್, ನ್ಯೂ ರಿಜಿಸ್ಟ್ರೇಷನ್, ರೀಸಬ್ಮಿಷನ್ ಆಫ್ ಸೇವ್ಡ್ OTR ಅಂತೇಳಿ. ನಿಮ್ಮ ಈಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಶಾಲೆಗಳು ಇನ್ಸ್ಪೈರ್ಡ್ ಮಾನಕ್ ಅವಾರ್ಡ್ಗೆ ಮೊದಲೇ ರಿಜಿಸ್ಟರ್ ಆಗಿರೋ ಕಾರಣಕ್ಕಾಗಿ ನೇರವಾಗಿ ನಾವು ಏನು ಮಾಡಬೇಕು, ಲಾಗಿನನ್ನು ಕ್ಲಿಕ್ ಮಾಡಬೇಕು. ನೀವೇನಾದರೂ ನಿಮ್ಮ ಶಾಲೆಯ ಲಾಗಿನ್ ಮತ್ತು ಪಾಸ್ವರ್ಡನ್ನ ಮರ್ತಿದ್ರಿ ಅಂತಂದರೆ ಅದಕ್ಕೊಂದು ಬೇರೆ ವಿಡಿಯೋ ಐತಿ. ಆ ವಿಡಿಯೋ ಇಲ್ಲಿ ಮೇಲ್ಗಡೆ ನಿಮ್ಗೆ ಲಿಂಕ್ ಐಕಾನ್ನೇ ಕಾಣಿಸುತ್ತೆ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನೀವು ರಿಸೆಟ್ ಮಾಡ್ಕೋಬೋದು. ಇದೆಲ್ಲ ನಮ್ಮ ಸ್ಕೂಲ್ದ ಒಂದು ನಮ್ಮ ಶಾಲೆ ನಮ್ಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಗೊತ್ತಿತ್ತು ಅಂದರೆ ನಾವು ನೇರವಾಗಿ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಹಾಕಬೇಕಾಗತ್ತೆ. ಲಾಗಿನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಶಾಲೆ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಿಮ್ಮ ಮೊದಲಿಗೆ ನಿಮ್ಮ ಹೆಡ್ ಮಾಸ್ಟರ್ದು ಹೆಸರು ಇರುತ್ತೆ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಆಮೇಲೆ Gmail ID ಇರುತ್ತೆ, ಇಮೇಲ್ ID ಇರುತ್ತೆ, ಫೋನ್ ನಂಬರ್, ಸ್ಟೂಡೆಂಟ್ ನಾಮಿನೇಷನ್ ಅಂತಕ್ಕಂಥ ಒಂದು ಟ್ಯಾಬು, ವ್ಯೂ ನಾಮಿನೇಟೆಡ್ ಸ್ಟೂಡೆಂಟ್ಸ್ ಬೈ ದ ಸ್ಕೂಲು, ರಿವೈಸ್ಡ್ ನಾಮಿನೇಷನ್, ಈ ರೀತಿ 3 ಟ್ಯಾಬ್ ಇರ್ತವೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಟ್ಯಾಬ್ ಯಾವುದಪ್ಪ ಅಂದ್ರೆ ಸ್ಟೂಡೆಂಟ್ ನಾಮಿನೇಷನ್ ಅಂತಕ್ಕಂಥ ಟ್ಯಾಬನ್ನು ನಾವು ಕ್ಲಿಕ್ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ರಿಜಿಸ್ಟರ್ ಮಾಡಬಹುದು. ಇನ್ನು ವ್ಯೂ ನಾಮಿನೇಟೆಡ್ ಸ್ಟೂಡೆಂಟ್ಸ್ ಬೈ ದ ಸ್ಕೂಲ್ ಅಂದ ಕೂಡಲೇ ಪ್ರಸಕ್ತ ವರ್ಷದಲ್ಲಿ ವಿದ್ಯಾರ್ಥಿಗಳನ್ನು ನಾವು ನೋಂದಣಿ ಮಾಡಿದ್ದೀವಪ್ಪ ಅಂದ್ರೆ ಆ ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ರಿವೈಸ್ಡ್ ನಾಮಿನೇಷನ್ ಅಪ್ಪ ಅಂತಂದ್ರೆ ನಾವು ಸಬ್ಮಿಟ್ ಮಾಡಿದ ಮೇಲೆ ಏನಾದರೂ ನಾಮಿನೇಷನಲ್ಲಿ ಮಾಹಿತಿ ಏನಾದರೂ ತಪ್ಪಾಗಿತ್ತಪ್ಪ ಅಂದ್ರೆ ಅದನ್ನು ನಾವು ರಿವೈಸ್ಡ್ ನಾಮಿನೇಷನ್ ಹಾಕಿ ಅದನ್ನು ಚೇಂಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಕೆಳಗಡೆ ನೋಡಿರಿ ಅವಾರ್ಡ್ಸ್ ಅಂತಿದೆ. ಅವಾರ್ಡ್ಸ್ ಸ್ಯಾಂಕ್ಷನ್ ಬೈ ನ್ಯಾಷನಲ್ ಅಥಾರಿಟಿ ಅಂತಿದೆ. ಅಂದರೆ ನಮಗೆ ಈ DST ವೆಬ್ಸೈಟ್ ಕಡೆಯಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಯಾರಾದರೂ ಸೆಲೆಕ್ಟ್ ಆಗಿದ್ರಪ್ಪ ಅಂದ್ರೆ ಅವ್ರದ್ದು ಒಂದು ಮಾಹಿತಿ ಇಲ್ಲಿ ಸಿಗುತ್ತೆ. ನಾನು ಫಸ್ಟ್ ನಿಮಗೆ ಲಿಂಕನ್ನು ತೋರಿಸ್ತೀನಿ ನಿಮ್ಗೆ. ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ಇಯರ್ ಬರುತ್ತೆ, ಯಾವ ಒಂದು ವರ್ಷದಲ್ಲಿ ನಿಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳು ಇನ್ಸ್ಪೈರ್ಡ್ ಮಾನಕ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ 2021-22 ಅಂತ ಬರುತ್ತೆ. ನಾವಿಲ್ಲಿ ಲಿಸ್ಟ್ ಆಫ್ ಅವಾರ್ಡಿನ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯಿಂದ ಯಾವ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದ ಅಂತಕ್ಕಂಥ ಮಾಹಿತಿ ಬರುತ್ತೆ. ಆಮೇಲೆ ವ್ಯೂ ಸ್ಯಾಂಕ್ಷನ್ ಆರ್ಡರ್, ಆ ವಿದ್ಯಾರ್ಥಿಯ ಒಂದು ಆರ್ಡರ್ ಕೂಡ ಇಲ್ಲಿ ಬರುತ್ತೆ. ವ್ಯೂ ಸ್ಟೂಡೆಂಟ್ ಲಿಸ್ಟ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದ ಮೂಲಕ ಆ ವಿದ್ಯಾರ್ಥಿ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ನೀವು ವ್ಯೂ ಸ್ಯಾಂಕ್ಷನ್ ಆರ್ಡರನ್ನು ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿ ಸಂಬಂಧಪಟ್ಟಂಥ ಒಂದು ಆರ್ಡರ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನಮ್ಮ ರಾಜ್ಯದ ಎಲ್ಲ ಮಾಹಿತಿ, ಎಷ್ಟು ವಿದ್ಯಾರ್ಥಿಗಳು ಯಾವ ಶಾಲೆಯಿಂದ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಮತ್ತು ಎಷ್ಟು ಅಮೌಂಟನ್ನು ಅವರಿಗೆ ಹಾಕಲಾಗಿದೆ ಅಂತಕ್ಕಂಥ ಸಪ್ರೇಟ್ ಮಾಹಿತಿ ಎಲ್ಲ ಇಲ್ಲಿ ಆರ್ಡರ್ ಬರುತ್ತೆ. ಇದು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಂಗಿಲ್ಲ. ಆಮೇಲೆ ನೀವು ಆ ವಿದ್ಯಾರ್ಥಿಯನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಆ ವಿದ್ಯಾರ್ಥಿಯ ಒಂದು ಪಿಕ್ಚರ್ ಮೇಲೆ ಟ್ಯಾಬ್ ಕ್ಲಿಕ್ ಮಾಡಿದಾಗ ಜನ್ರೇಟ್ ಅವಾರ್ಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ನೀವೇನಾದರೂ ಅವಾರ್ಡ್ ಸರ್ಟಿಫಿಕೇಟನ್ನು ಕ್ಲಿಕ್ ಮಾಡಿದಿರಿ ಅಂತಂದ್ರೆ
ಆ ವಿದ್ಯಾರ್ಥಿ ಸಂಬಂಧಪಟ್ಟಂತಹ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಆ ವಿದ್ಯಾರ್ಥಿ ಭಾಗವಹಿಸಿರ್ತಂದ ಆ ಒಂದು ಅವಾರ್ಡ್ ನಿಮ್ಗೆ PDF ರೂಪ್ನ್ಯಾಗ ಡೌನ್ಲೋಡ್ ಆಗುತ್ತೆ. ನೀವು PDF ಆದ್ರೂ ಮಾಡ್ಕೋಬೋದು, ಇಮೇಜ್ ಆದ್ರೂ ಮಾಡ್ಕೋಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಈಗ ನಾವು ಯಾವ ರೀತಿ ವಿದ್ಯಾರ್ಥಿಗಳನ್ನ ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ ಅಂತೇಳಿ. ಇಲ್ಲಿ ಸ್ಟೂಡೆಂಟ್ ನಾಮಿನೇಷನ್ಸನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರ್ತಾವೆ. ಒನ್ ಸ್ಕೂಲ್ ಕ್ಯಾನ್ ಸಬ್ಮಿಟ್ 5 ಐಡಿಯಾಸ್ ಆರ್ ಇನೋವೇಷನ್ಸ್ ಆಫ್ ಸ್ಟೂಡೆಂಟ್ಸ್. ಒಂದು ಶಾಲೆಯಿಂದ ಗರಿಷ್ಠ ನಾವು 5 ಇನ್ನೋವೇಷನ್ ಐಡಿಯಾಗಳನ್ನು ನಾವು ಅಪ್ಲೋಡ್ ಮಾಡ್ಬೋದು. ಅಂದರೆ 5 ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ನಾಮಿನೇಟ್ ಮಾಡ್ಬೋದು. ಒನ್ ಸ್ಟೂಡೆಂಟ್ ಕ್ಯಾನ್ ಸಬ್ಮಿಟ್ 1 ಐಡಿಯಾ ಓನ್ಲಿ. ಎಲ್ಲ 5 ಐಡಿಯಾಗಳನ್ನ ಕೇವಲ ಒಬ್ಬ ವಿದ್ಯಾರ್ಥಿನೇ ಮಾತ್ರ ಮಾಡ್ತಾನೆ ಅಂತಂತಲ್ಲ, ಒಬ್ಬ ವಿದ್ಯಾರ್ಥಿಗೆ ಒಂದು ಇನೋವೇಷನ್ ಅಥವಾ ಐಡಿಯಾನ ನಾವು ನೀಡೋದ್ರ ಮೂಲಕ ನಾಮಿನೇಷನ್ ಮಾಡ್ಬೋದು. ಸಬ್ಮಿಷನ್ ಆಫ್ ಸೇಮ್ ಐಡಿಯಾ ಬೈ ಮಲ್ಟಿಪಲ್ ಸ್ಟೂಡೆಂಟ್ಸ್ ಆಫ್ ಸೇಮ್ ಸ್ಕೂಲ್ ವಿಲ್ ಆಟೋಮೆಟಿಕ್ಲಿ ಲೀಡ್ ಟು ರಿಜೆಕ್ಷನ್ ಆಫ್ ಆಲ್ ಎಂಟ್ರೀಸ್ ಆಫ್ ದ್ಯಾಟ್ ಸ್ಕೂಲ್. ನೀವು ಅನೇಕ ಐಡಿಯಾಗಳನ್ನು ಬೇರೆ ಬೇರೆ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದೇ ಒಂದು ಐಡಿಯಾ ಮಾಡಿದ್ರಪ್ಪ ಅಂತಂದ್ರೆ, ಅಥವಾ 2-3 ಜನ ಸೇರಿ ಒಂದೇ ಐಡಿಯಾ ಮಾಡಿದ್ರು ಅಂತಂದ್ರೆ ಆ ಎಲ್ಲ ವಿದ್ಯಾರ್ಥಿಗಳ ಒಂದು ಸಬ್ಮಿಷನು ರಿಜೆಕ್ಟ್ ಆಗುತ್ತೆ. ಪ್ಲೀಸ್ ಎನ್ಶ್ಯೂರ್ ದ್ಯಾಟ್ ದ ಸ್ಟೂಡೆಂಟ್ ಹ್ಯಾಸ್ ದೇರ್ ಓನ್ ಬ್ಯಾಂಕ್ ಅಕೌಂಟ್. ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ, ಸ್ಟೂಡೆಂಟ್ ನಾಮಿನೇಷನ್ ಮಾಡಬೇಕಾದ್ರೆ ಕಂಪಲ್ಸರಿ ವಿದ್ಯಾರ್ಥಿಗಳು ಬ್ಯಾಂಕ್ ಅಕೌಂಟನ್ನು ಹೊಂದಿರಲೇಬೇಕು. ಡಿಡ್ ಯು ಕಂಡಕ್ಟೆಡ್ ಐಡಿಯಾ ಕಾಂಪಿಟೇಷನ್ ಇನ್ ಯುವರ್ ಸ್ಕೂಲ್ ವೈಲ್ ಸೆಲೆಕ್ಟಿಂಗ್ ದ ಸ್ಟೂಡೆಂಟ್ಸ್ ಐಡಿಯಾಸ್ ಆರ್ ಇನೋವೇಷನ್ಸ್ ಅಂತ ಕೇಳ್ತಿದ್ದು. ಅಂದರೆ ನೀವು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಸ್ಕೂಲ್ ಲೆವೆಲಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಒಂದು ರೀತಿಯ ಸ್ಪರ್ಧೆಯನ್ನು ಮಾಡಿ ಅವ್ರನ್ನ ಆಯ್ಕೆ ಮಾಡಿದ್ರೆ ಹಾಗೆ ಆಯ್ಕೆ ಮಾಡಿದ್ರು ಅಂತ ಕೇಳುತ್ತೆ. ಇದನ್ನು ಸಾಮಾನ್ಯವಾಗಿ ಎಸ್ ಅಂತ ಕೊಡಬೇಕು. ನಾವು ಸೇವ್ ಆ್ಯಂಡ್ ನೆಕ್ಸ್ಟನ್ನ ಕ್ಲಿಕ್ ಮಾಡಬೇಕು. ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಐಡಿಯಾ ಕಾಂಪಿಟೇಷನ್ ಅಂತ ಕೇಳುತ್ತೆ. ನಿಮ್ಮ ಶಾಲೆಯಿಂದ ನೀವು ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳನ್ನ ನೋಂದಣಿ ಮಾಡ್ತೀರಿ ಅಂತಕ್ಕಂಥದ್ದು ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾವಿಲ್ಲಿ 5 ಅಂತ ಕೊಡ್ತಾಯಿದ್ದೀವಿ. ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕು. ಇದಾದ ತಕ್ಷಣ ಮತ್ತೆ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಗಳು ಬರ್ತೈತಿ. ಏನು ನಾವು ಅರ್ಜಿ ಹಾಕಬೇಕಾದ್ರೆ ಏನೇನು ಮತ್ತೆ ಇರಬೇಕು. ಪ್ಲೀಸ್ ಕೀಪ್ ರೆಡಿ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್, ಸ್ಟೂಡೆಂಟ್ ಸ್ಕ್ಯಾನ್ಡ್ ಫೋಟೋಗ್ರಾಫ್, ಐಡಿಯಾ ಇನೋವೇಷನ್ ಸಿನಾಪ್ಸಿಸ್ ಡಾಕ್ಯುಮೆಂಟ್. ವಿದ್ಯಾರ್ಥಿಗಳ ಭಾವಚಿತ್ರ ಮತ್ತು ನೀವೇನು ಇನೋವೇಷನ್ಸ್ ಬರೀತಿರಲ್ಲ ಅದರದ್ದು ಒಂದು ಕಾಪಿ PDF ಆಗಿರ್ಬೋದು, JPE ಆಗಿರ್ಬೋದು, ನಮ್ಮ ಹತ್ರ ಇರಬೇಕದು. ಇನ್ಸ್ಟ್ರಕ್ಷನ್ ಫಾರ್ ಫೋಟೋ ಸ್ಕ್ಯಾನಿಂಗ್, ಸ್ಕ್ಯಾನ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಫ್ರಾಮ್ ಪ್ರಿಂಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಅದು ನಾವು ನಿಜವಾದ ಒಂದು ಫೋಟೋವನ್ನು ಇಟ್ಟು ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಒಂದು ಫಾರ್ಮೆಟಲ್ಲಿ ನಾವು ಅದನ್ನು ಸೇವ್ ಮಾಡಿ ಇಡಬೇಕಾಗತ್ತೆ. ವೈಲ್ ಸ್ಕ್ಯಾನಿಂಗ್ ಯುವರ್ ಫೋಟೋಗ್ರಾಫ್ ಟು ನಾಟ್ ಲೀವ್ ಆ್ಯನಿ ಸ್ಪೇಸ್ ಅರೌಂಡ್ ದ ಫೋಟೋ ಸುತ್ತಮುತ್ತಲು ಯಾವುದೇ ರೀತಿಯ ಒಂದು ಸ್ಪೇಸ್ ಕಾಣದ ಹಾಗೆ ಅದೊಂದು ನೈಜವಾಗಿ ಕಾಣುವಂತೆ ನಾವು ಅದನ್ನು ಸ್ಕ್ಯಾನ್ ಮಾಡ್ಕೋಬೇಕು. ಸೇವ್ ದೆಮ್ ಆ್ಯಸ್ JPG, JPEG, PNG, GIF, BMP ಫೈಲ್ ವಿತ್ ಸೈಜ್ ಶುಡ್ ಬಿ ನಾಟ್ ಮೋರ್ ದ್ಯಾನ್ 2 MB. 2 MBಗಿಂತ ಹೆಚ್ಚಿಗೆ ನಾವು ಫೋಟೋಗ್ರಾಫ್ಗಳ ಒಂದು ಸೈಜ್ ಇರದ ಹಾಗೆ ಅವುಗಳನ್ನ ಸ್ಕ್ಯಾನ್ ಮಾಡ್ಕೋಬೇಕು. ಇನ್ನು ಇಲ್ಲಿ ನಮ್ಗೆ ಸಮಸ್ಯೆ ಬರುತ್ತಪ್ಪ ಅಂದ್ರೆ ನಾವು ನಮ್ಮ ಮೊಬೈಲಲ್ಲಿ ಒಂದು ಫೋಟೋ ತಗೊತೀವಿ. ಆ ಫೋಟೋ ಸಾಮಾನ್ಯವಾಗಿ ಹೈ ರೆಸಲ್ಯೂಷನ್ ಇರೋದ್ರಿಂದ ಅದರದ್ದು MB ಕೂಡ ಜಾಸ್ತಿ ಇರುತ್ತೆ. ಅಂಥ ಫೋಟೋಗಳನ್ನ ಯಾವ ರೀತಿ ನಾವು ರಿಸೈಜ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಈ ರೀತಿ ಇಲ್ಲಿ ಮೇಲ್ಗಡೆ ಬರ್ತಾಯಿದೆ, ಅದನ್ನು ನೀವು ನೋಡಿ. ಇಮೇಜಸ್ ಶುಡ್ ಬಿ ಪ್ರಾಪರ್ಲಿ ಕ್ರಾಪ್ಡ್, ಸರಿಯಾಗಿ ಕ್ರಾಪ್ ಮಾಡಿರ್ಬೇಕು ಇಮೇಜ್ಗಳು. ಇನ್ಸ್ಟ್ರಕ್ಷನ್ಸ್ ಫಾರ್ ಅಪ್ಲೋಡಿಂಗ್ ಐಡಿಯಾ ಇನೋವೇಷನ್ ಸಿನಾಪ್ಸಿಸ್ ಡಾಕ್ಯುಮೆಂಟ್. ಫೈಲ್ ಟೈಪ್ ಶುಡ್ ಬಿ ಇನ್ PDF, JPEG ಆರ್ ವರ್ಡ್ ಫಾರ್ಮ್ಯಾಟ್. ಯಾವುದೇ 4 ಫಾರ್ಮ್ಯಾಟಲ್ಲಿ ಇದ್ರೆ ಸಾಕೋದು. PDF ಆಗಿರ್ಬೋದು, JPG ಆಗಿರ್ಬೋದು, JPEG ಅಥವಾ ವರ್ಡ್ ಫಾರ್ಮ್ಯಾಟಲ್ಲಿ ಸಿನಾಪ್ಸಿಸ್ ಫಾರ್ಮ್ಯಾಟ್ ಇರಬೇಕು. ಫೈಲ್ ಸೈಜ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 2 MB. ಇದು ಕೂಡ ಅದೇ ಕಂಡೀಷನ್ ಇದೆ ಇಲ್ಲಿ. ಆ ಒಂದು ಸಿನಾಪ್ಸಿಸ್ ನೀವು ಅಪ್ಲೋಡ್ ಮಾಡ್ತಿರಲಿಲ್ಲ ಅದರ ಸೈಜ್ ಕೂಡ 2 MBಗಿಂತ ಹೆಚ್ಚಿಗೆ ಇರಬಾರ್ದು. ಸಮ್ ಫೀಲ್ಡ್ಸ್ ಆರ್ ಮಾರ್ಕ್ಡ್ ವಿತ್ ಸ್ಟಾರ್ ವಿಚ್ ಮೀನ್ಸ್ ದೀಸ್ ಫೀಲ್ಡ್ಸ್ ಆರ್ ಟು ಬಿ ಫಿಲ್ಡ್ ಇನ್ ಮ್ಯಾಂಡೇಟರಿಲಿ. ಸ್ಟಾರ್ ಇರತಕ್ಕಂಥ ಪಾರ್ಟ್ಸ್ಗಳನ್ನ ನೀವು ಕಂಪಲ್ಸರಿ ತುಂಬಲೇಬೇಕು, ಅದನ್ನು ಯಾವುದೇ ರೀತಿ ಬ್ಲ್ಯಾಂಕ್ ಬಿಡೋ ರೀತಿ ಇಲ್ಲ. ಇಷ್ಟೆಲ್ಲ ಆದಮೇಲೆ ಇಲ್ಲೊಂದು ರೆಡ್ ಬಾಕ್ಸಲ್ಲಿ ಚೆಕ್ ಬಾಕ್ಸ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಐ ಹ್ಯಾವ್ ರೆಡ್ ಆ್ಯಂಡ್ ಅಂಡರ್ಸ್ಟುಡ್ ದ ನೋಟಿಫಿಕೇಷನ್ ಗಿವನ್ ಅಬೌವ್ ಅಂತ ಇದೆ, ಅದನ್ನು ನೀವು ಸೇವ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಷ್ಟು ಮಾಡಿದ ತಕ್ಷಣ ನಿಮ್ಗೆ ನೋಡಿರಲಿ 5 ಆ್ಯಡ್ ಸ್ಟೂಡೆಂಟ್ ಅಂತಕ್ಕಂಥ ಆಪ್ಷನ್ ಇಲ್ಲಿ ಬಂದುಬಿಡ್ತಾವೆ. ಅಂದರೆ ನೀವು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು, ನಿಮ್ಮ ಸ್ಕೂಲಿಂದ 5 ವಿದ್ಯಾರ್ಥಿಗಳನ್ನ ನಾಮಿನೇಷನ್ ಮಾಡ್ಬೋದು. ಈ ಆ್ಯಡ್ ಸ್ಟೂಡೆಂಟನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ನೋಡಿರಿ, ಅಪ್ಲೋಡ್ ಸ್ಟೂಡೆಂಟ್ ಫೋಟೋನ ಅಪ್ಲೋಡ್ ಮಾಡಲಿಕ್ಕೆ ನಾವು ನೇರವಾಗಿ ಇಲ್ಲೇ ಕ್ಲಿಕ್ ಮಾಡಬೇಕು. ಚೂಸ್ ಇಮೇಜ್ ಫ್ರಾಮ್ ಕ್ಯಾಮ್ರಾ, ಗ್ಯಾಲರಿ, ಎಕ್ಸಿಟ್ ಇಷ್ಟೆಲ್ಲ ಬರುತ್ತೆ. ನಾವು ಗ್ಯಾಲರಿ ತೊಗೋಬೇಕು, ಯಾಕಂದ್ರೆ ನಾವು ಆಲ್ರೆಡಿ ಫೋಟೋ ಸೈಜನ್ನ ರಿಸೈಜ್ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕಾಗಿ ಗ್ಯಾಲರಿದಲ್ಲಿ ಇದನ್ನು ಅಪ್ಲೋಡ್ ಮಾಡೋದು ಒಳ್ಳೆಯದು.
ನೆಕ್ಸ್ಟ್ ನೋಡೋಣ. ಸ್ಟೂಡೆಂಟ್ ನೇಮನ್ನೆಲ್ಲ ಎಂಟ್ರಿ ಮಾಡಬೇಕು. ಸ್ಟೂಡೆಂಟ್ ನೇಮ್ ಹಾಕಬೇಕು. ಸ್ಟೂಡೆಂಟ್ ನೇಮ್ ನಾವು ಏನು ತಪ್ಪು ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಸ್ಯಾಡ್ಸ್ ಅಥವಾ ಡಾಕ್ಯುಮೆಂಟ್ ಅದೇ ರೀತಿ ಹಾಕ್ತೀವಿ, ಆ ರೀತಿ ಹಾಕಬಾರ್ದು. ಇಲ್ಲಿ ಆ್ಯಸ್ ಪರ್ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿ ಸ್ಟೂಡೆಂಟ್ ನೇಮನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಅದಾದ ನಂತರ ಫಾದರ್ ನೇಮ್ ಅಂತಿದೆ, ಫಾದರ್ ನೇಮನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು, ಟೈಪ್ ಮಾಡಬೇಕು. ನಂತರ ಕೆಳಗಡೆ ಮದರ್ ನೇಮ್ ಅಂತಿದೆ, ಮದರ್ ನೇಮ್ ಹಾಕಬೇಕು. ಜೆಂಡರ್, ಡೇಟ್ ಆಫ್ ಬರ್ತ್ ಹಾಕಬೇಕು. ಆಧಾರ್ ನಂಬರ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಎಸ್ ಇದ್ದರೆ ಎಸ್ ಅಂತ ಹಾಕಬೇಕು, ನೋ ಇದ್ದರೆ ನೋ ಅಂತ ಹಾಕಬೇಕು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಂದ ತಕ್ಷಣ ಆ ಮಗುವಿಗೆ ಸಿಗುವಂಥ ಮಗುವಿನ ಹತ್ರ ಇರ್ತಕ್ಕಂಥ ನಂಬರ್ನ ಸ್ವಲ್ಪ ಇಲ್ಲಿ ಹಾಕಬೇಕು. ಯಾಕಂದ್ರೆ ಅವಾರ್ಡ್ ಸೆಲೆಕ್ಷನ್ ಆದಾಗ ಲಾಗಿನ್ ಆಗಬೇಕಾದ್ರೆ ಮಗು ತನ್ನ ಒಂದು ಮಾದರಿನ ಅಪ್ಲೋಡ್ ಮಾಡಬೇಕಾದ್ರೆ ಆ ಮೊಬೈಲ್ ನಂಬರ್ ಮೂಲಕನೇ OTP ಬರೋ ಕಾರಣಕ್ಕಾಗಿ ಆ್ಯಕ್ಟಿವ್ ಇರತಕ್ಕಂಥ ಪೇರೆಂಟ್ಸ್ದು ಅಥವಾ ವಿದ್ಯಾರ್ಥಿಯ ಮೊಬೈಲ್ ನಂಬರಲ್ಲಿ ಎಂಟ್ರಿ ಮಾಡಬೇಕು. ಇಮೇಲ್ ಅಡ್ರೆಸ್ ಇದೇನು ಕಂಪಲ್ಸರಿ ಇಲ್ಲ, ಇದು ಯಾವುದಾದ್ರೂ ಒಂದು ಮೇಲ್ ID-ನ ವಿದ್ಯಾರ್ಥಿ ಮಾಡಿ ಹಾಕಬೇಕು. ಕ್ಲಾಸ್, ವಿದ್ಯಾರ್ಥಿಯ ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಕೆಟಗರಿ ಅಂತಿದೆ, ಅಂದ್ರೆ ಕಾಸ್ಟು, ಜನರಲ್, OBC, SC ST ಯಾವ ಕೆಟಗರಿ ಹಾಕಬೇಕು. ಐಡಿಯಾ ಇನೋವೇಷನ್ ಅಂತಿದೆ, ಆ ಐಡಿಯಾದ ಒಂದು ಟೈಟ್ಲನ್ನು ನೀವು ಇಲ್ಲಿ ಎಂಟ್ರಿ ಮಾಡಿರಿ. ಕೆಳಗಡೆ ಬ್ರೀಫ್ ರೈಟಪ್ ಆನ್ ದ ಐಡಿಯಾ ಇನೋವೇಷನ್, ನೀವು ಮಾಡಿರ್ತಕ್ಕಂಥ ಇನೋವೇಷನ್ ಅಥವಾ ಐಡಿಯಾದ ಒಂದು ಬ್ರೀಫ್ ಮಾಹಿತಿಯನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಬರಿಬೋದು. ಈಗ ನೀವು ಯಾವುದಾದ್ರೂ ಒಂದು ವರ್ಡ್ ಫಾರ್ಮೆಟ್ನಾಗ ಬರೆದಿದ್ರಿ ಅಂದರೆ ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ನಾವು ಪೇಸ್ಟ್ ಕೂಡ ಮಾಡ್ಬೋದು. ಗೈಡ್ ಟೀಚರ್ ನೇಮ್ ಅಂತಿದೆ, ಈ ಐಡಿಯಾಗೆ ಗೈಡ್ ಮಾಡಿರ್ತಕ್ಕಂಥ ಟೀಚರ್ ನೇಮನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನೇಮ್ ಆಫ್ ದ ಬ್ಯಾಂಕ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಬ್ಯಾಂಕ್, ಅಕೌಂಟ್ ನಂಬರ್ ಕೂಡ ಎಂಟ್ರಿ ಮಾಡಬೇಕು. ರಿಪೀಟ್ ದ ಅಕೌಂಟ್ ನಂಬರ್, ಅಕೌಂಟ್ ಹೋಲ್ಡರ್ ನೇಮ್, IFSC ಕೋಡ್ ಆಫ್ ಅ ಬ್ಯಾಂಕ್, ರಿಪೀಟ್ IFSC ಕೋಡ್ ಆಫ್ ಅ ಬ್ಯಾಂಕ್. ಆಮೇಲೆ ಪಾಸ್ಬುಕ್ ಇಮೇಜನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿರಲಿ ಮ್ಯಾನ್ಯಲ್ದಾಗ ಆ ರೀತಿ ಇದ್ದಿದ್ದಿಲ್ಲ, ಬ್ರೌಸರ್ನಲ್ಲಿ ಹೋದ್ರೆ ಆ ರೀತಿ ಪಾಸ್ಬುಕ್ ಏನು ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಪಾಸ್ಬುಕ್ಕನ್ನು ಕೂಡ ನಾವು ಅಪ್ಡೇಟ್ ಮಾಡಬೇಕು. ಪಾಸ್ಬುಕ್ದ ಇಮೇಜ್ದು ಫೈಲ್ ಸೈಜ್ ಕೂಡ 2 MB ಹೆಚ್ಚಿಗೆ ಇರಬಾರ್ದು. ಆಮೇಲೆ ಐಡಿಯಾ ಇನೋವೇಷನ್ನ ಒಂದು ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜಲ್ಲಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಭಾರತೀಯ ಸುಮಾರು ಒಂದು 20 ಭಾಷೆಗಳಲ್ಲಿ ನಾವು ಇದನ್ನು ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಂತರ ಆ ಒಂದು ಸಿನಾಪ್ಸಿಸ್ನ ಫೈಲ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಪ್ರೊಜೆಕ್ಟ್ ಸಿನಾಪ್ಸಸ್, ಫೈಲ್ ಶುಡ್ ಬಿ ಇನ್ PDF ಆರ್ ವರ್ಡ್ ಫಾರ್ಮ್ಯಾಟ್, ಮ್ಯಾಕ್ಸಿಮಮ್ ಫೈಲ್ ಶುಡ್ ಬಿ 2 MB. ಇಲ್ಲಿ ಕೂಡ ಅದೇ ಒಂದು ಕಂಡೀಷನ್ ಅಪ್ಲೈ ಆಗಿದೆ. ಆಮೇಲೆ ಅಪ್ಲೋಡ್ ಐಡಿಯಾ ಇನೋವೇಷನ್ ಫೋಟೋ, ನೀವು ಮಾಡಿರ್ತಕ್ಕಂಥ ಒಂದು ಮಾದರಿಯ ಒಂದು ಫೋಟೋ ಕೂಡ ಇಲ್ಲಿ ಹಾಕ್ಬೋದು. ಇದೇನು ಕಂಪಲ್ಸರಿ ಇಲ್ಲ, ಬಟ್ ಹಾಕಬೇಕು. ಅಪ್ಲೋಡ್ ಐಡಿಯಾ ಇನೋವೇಷನ್ ವಿಡಿಯೋ ಆರ್ ಆಡಿಯೋ ಕೂಡ ನಾವಿಲ್ಲಿ ಹಾಕ್ಬೋದು. ಇದರಲ್ಲಿ ಈ ಐಡಿಯಾ ಇನೋವೇಷನಲ್ಲಿ 3 ಇದೆ. ಒಂದು ಸಿನ್ಯಾಪ್ಸಿಸ್ಸು, ಅದರದ ಇನೋವೇಷನ್ದು ಫೋಟೋ ಮತ್ತು ವಿಡಿಯೋ ಆಡಿಯೋ ಅಂತಿದೆ. ನಾವು ಜಸ್ಟ್ ಒಂದು ಸಿನ್ಯಾಪ್ಸಿಸನ್ನು ಅಪ್ಲೋಡ್ ಮಾಡಿದರೆ ಸಾಕು. ಅಷ್ಟು ಮಾಡಿ ನಾವು ಸೇವ್ ಕೊಟ್ಟ ತಕ್ಷಣ ಆ ಒಂದು ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಸೇವ್ ಆಗುತ್ತೆ. ನಾವು ಸೇವ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಮಾಹಿತಿ ನಾವು ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ಮತ್ತು ವಾಪಸ್ಸು ನಮ್ಮ ಸ್ಕೂಲ್ ಡ್ಯಾಶ್ಬೋರ್ಡ್ನಾಗ ಬಂದು ವ್ಯೂ ನಾಮಿನೇಟೆಡ್ ಸ್ಟೂಡೆಂಟ್ಸ್ ಬೈ ದ ಸ್ಕೂಲ್ ಅಂತಕ್ಕಂಥ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇದು ಕಳೆದ ವರ್ಷದ ಮಾಹಿತಿ ಇದೆ. ನಾವು ಪ್ರೆಸೆಂಟ್ ಇಯರ್ದು ಮಾಹಿತಿ ಇಲ್ಲಿ 2023-24 ಮಾಹಿತಿ ಈ ಒಂದು ಪೇಜಲ್ಲಿ ನಮಗೆ ಸಿಗುತ್ತೆ. ಸೊ ಈ ರೀತಿ ನಾವು ನಮ್ಮ ಶಾಲೆಯಿಂದ 5 ವಿದ್ಯಾರ್ಥಿಗಳನ್ನು ಗರಿಷ್ಠವಾಗಿ ನೋಂದಣಿ ಮಾಡ್ಬೋದು. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ನಾವು ಬೆಳೆಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡುವಲ್ಲಿ ಈ ಇನ್ಸ್ಪೈರ್ಡ್ ಮಾಡೋಕ್ಕೆ ಭಾಳ ಪ್ರಮುಖ ಪಾತ್ರ ಇದೆ. ಹೆಚ್ಚು ಅನ್ಲಿಕ್ಕೆ ಏನಪ್ಪ ಅಂದ್ರೆ ಗರಿಷ್ಠ ಒಂದು ಶಾಲೆಯಿಂದ ಗರಿಷ್ಠ 5 ವಿದ್ಯಾರ್ಥಿಯನ್ನು ನಾವು ನೋಂದಣಿ ಮಾಡೋಣ, ಮಾಡಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಬೆಳೆಸಲಿಕ್ಕೆ